ನಮಸ್ಕಾರ. ರಾಜೇಶ್ ಕಲ್ಯತೆ, KLYATE, ಉಚ್ಚಾರ ವ್ಯತ್ಯಾಸ ಆಗಿದ್ದಲ್ಲಿ ಕ್ಷಮೆ ಇರಲಿ. ರಾಜೇಶ್ ಅವರು ನನ್ನ ಒಂದು ಸಂಚಿಕೆ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದರು. ಕಾನ್ಫಿಡೆಂಟಾಗಿ ಮಾತಾಡ್ತೀರಿ, ಆಮೇಲೆ ನಿಮ್ಮ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿದೆ, ಹಾಗಾಗಿ ಕಾನ್ಫಿಡೆಂಟಾಗಿ ಹೇಗೆ ಮಾತಾಡೋದು, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು. ರಾಜೇಶ್ ಅವರೇ, ನಿಮಗಾಗಿ ನಿಮ್ಮಂತೆ ಈ ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೋಸ್ಕರ ಈ ಸಂಚಿಕೆಯನ್ನು ತರ್ತಾಯಿದ್ದೀನಿ. ಮೊದಲಿಗೆ, ಯಾರು ಮಾತಾಡಿದಾಗ ನಮಗೆ ಆ ಮಾತು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅನಿಸುತ್ತಲ್ಲ, ಅದರ ಹಿಂದಿನ ರಹಸ್ಯನ ಒಂದೇ ಒಂದು ಸರಳ ರೀತಿಯಲ್ಲಿ ಹೇಳ್ಬಿಡ್ತೀನಿ. ಮೊದಲಿಗೆ, ಮೇಲೆ ಟ್ಯಾಂಕಲ್ಲಿ ಸಪ್ಲೈ ಎಷ್ಟು ಚೆನ್ನಾಗಿರುತ್ತೋ ನಲ್ಲಿಯಿಂದ ಅಷ್ಟು ಚೆನ್ನಾಗಿ ಆಚೆ ಬರುತ್ತೆ. ನೀವು ಎಷ್ಟೋ ಸಲ ನೋಡಿರ್ತೀರ, ಭಾಷೆಯ ಜ್ಞಾನ ಇದ್ದರೆ, ಭಾಷೆಯ ಅರಿವು ಇದ್ದರೆ, ವಾಕ್ಯಗಳ ಪರಿಚಯ ತುಂಬ ಚೆನ್ನಾಗಿದ್ದರೆ, ವಾಕ್ಯಗಳನ್ನು ಹೇಗೆ ಸಂಯೋಜನೆ ಮಾಡಬೇಕು, ವಾಕ್ಯ ರಚನೆ ಹೇಗಿರಬೇಕು ಅನ್ನೋದು ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಆ ರಚನೆ ಮಾಡಿದ್ದು ಅವರ ಮನಸ್ಸಿನಲ್ಲಿ ಸರಾಗವಾಗಿ ಉಳಿದಿದ್ದು, ಅಚ್ಚು ಹಾಕಿದಾಗೆ ಉಳಿದಿದ್ದು, ಅದು ಅವ್ರಿಗೆ ಯಾವಾಗ ಬೇಕೋ ಆವಾಗ ಸರಾಗವಾಗಿ ಆಚೆ ಬರೋ ಥರ ಇದ್ದರೆ ಅಂಥವ್ರು ಮಾತಾಡೋದು ಬಹಳ ಚೆನ್ನಾಗಿ ನಮಗೆ ಭಾಸವಾಗುತ್ತೆ ಅಥವಾ ಕೇಳಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪದ ಪುಂಜ ಇರಬೇಕು ರೀ. ನಮಗೆ ಎಷ್ಟು ಪದಗಳು ಗೊತ್ತಿದೆ ಆ ಭಾಷೆದು, ಇದು ಎಲ್ಲ ಭಾಷೆಗೂ ಅನ್ವಯ. ಈಗ ನಿಮಗೆ ನಾನು ಮಾತಾಡೋಂಥ ಕನ್ನಡ ಭಾಷೆ ಚೆನ್ನಾಗಿ ಅನ್ನಿಸ್ತಾ ಇದ್ದರೆ ಅದಕ್ಕೆ ಕಾರಣ ಅಷ್ಟೆ. ಕನ್ನಡದ ಭಾಷೆಯ ಪದಪುಂಜ ಅಂತ ಏನು ಕರಿತೀವಿ, ಅದು ಮನಸ್ಸಿನಲ್ಲಿ ಅಚ್ಚಾಗಿ ಉಳಿದಿರಬೇಕು. ಆ ಎಲ್ಲ ನಿಮಗೆ ಏನು ಸ್ಟಾಕ್ ಅಂತ ಏನು ಕರಿತೀವಿ, ಆ ಸ್ಟಾಕ್ ಚೆನ್ನಾಗಿದ್ದರೆ ಆವಾಗ ಸಪ್ಲೈ ಚೆನ್ನಾಗಿ ಬರುತ್ತೆ. ಅದು ಅದರ ಅದರ ಸೀಕ್ರೆಟ್. ಈಗ ಇದಿಷ್ಟು ಯಾವಾಗ ನಿಮ್ಮ ಆ ಒಂದು ಸ್ಟಾಕ್ ಚೆನ್ನಾಗಿದೆ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಕಾನ್ಫಿಡೆನ್ಸ್ ಬರುತ್ತೆ, ಆತ್ಮವಿಶ್ವಾಸ, ಚೆನ್ನಾಗಿ ಮಾತಾಡ್ಬೋದು ಅನ್ನೋದು ನಿಮಗೆ ಎದ್ದು ಕಾಣುತ್ತೆ. ಆಮೇಲೆ ನೋಡೋರಿಗೂ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರಪ್ಪ ಅಂತ ಹೇಳುವಂಥ ಪ್ರಮೇಯ ಬರುತ್ತೆ. ಎರಡನೇದಾಗಿ ನೀವು ಕೇಳಿದ್ದು ವಾಯ್ಸ್ ಮಾಡ್ಯುಲೇಷನ್. ವಾಯ್ಸ್ ಮಾಡ್ಯುಲೇಷನ್ ಅನ್ನೋದು ಬಹಳ ಅನುಭವದಿಂದ ಬರುವಂಥದ್ದು. ಆದರೂ ಅದು ಹೇಗೆ ಬರುತ್ತೆ ಅನ್ನೋದನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಲಯ, ಅದರದ್ದೇ ಆದ ಒಂದು ರಾಗ ಇರುತ್ತೆ. ಏನಿದೆ ಲಯ ಅಂದರೆ ರಿದಮ್ ಅಂತ ಕರಿತೀವಿ. ಅದು ಯಾವ ರೀತಿ ಈ ರೀತಿ ಜೋರಾಗಿ ಮಾತಾಡೋರನ್ನ ಕೆಲವ್ರನ್ನ ಕೇಳಿರ್ತೀರ, ಕೆಲವರು ತುಂಬ ನಿಧಾನವಾಗಿ ಮಾತಾಡೋರನ್ನ ಕೇಳಿರ್ತೀರ. ನಮ್ಮ ವರ್ಲ್ಡ್ ಫೇಮಸ್ ದೇವೇಗೌಡರು, ಇನ್ನೊಂದು ವರ್ಲ್ಡ್ ಫೇಮಸ್ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಮಾತಾಡೋಕ್ಕೆ ಶುರು ಮಾಡಿದ್ರೆ ದೇಶಕ್ಕೆ ಹಿತ್ಮೈ ಮಧ್ಯ ಒಂದೊಂದು ಬಹಳ ದೊಡ್ಡ ಅಲ್ಪ ವಿರಾಮ ಅಂತ ಹೇಳೋಕ್ಕಾಗಲ್ಲ, ಅದು ಬಹಳ ದೊಡ್ಡ ವಿರಾಮಗಳೇ ಇರೋದು. ಹಾಗೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಡಿಕ್ಷನ್ ಅಂತ ಕರಿತೀವಿ. ಅಂದರೆ ಮಾತಾಡುವ ಅವರ ಆಯ್ಕೆಗಳು, ಅವರ ಲಯ, ಆಮೇಲೆ ಅವರ ಭಾಷೆಯ ಅವರು ಚೂಸ್ ಮಾಡುವಂಥ ವರ್ಡ್ಗಳಂತ ಏನಿರುತ್ತೆ, ಒಬ್ಬೊಬ್ರದ್ದೊಂದೊಂದಿರುತ್ತೆ. ಹಾಗೆ ಪ್ರತಿಯೊಂದು ಭಾಷೆಗೂ ಆ ಭಾಷೆಯ ಡೆಲಿವರಿ ಅಂತ ಏನು ಕರಿತೀವಿ, ಅದಕ್ಕೆ ಒಂದು ಲಯ ಇರುತ್ತೆ. ಎಷ್ಟು ಮಧ್ಯ ಗ್ಯಾಪ್ ಇರಬೇಕು, ಹೇಗೆ ಮಾತಾಡಬೇಕು, ಅದಕ್ಕೂ ಅದೇ ಭಾಷೆಗೆ ಒಂದು ಲಯ ಇರುತ್ತೆ. ಆ ಭಾಷೆಗೆ ಒಂದು ರಾಗ ಇರುತ್ತೆ. ಈಗ ನೋಡಿ ಹೇಳಿದ ಒಂದು ರಾಗ ಇರುತ್ತೆ, ಒಂದು ರಾಗ ಇರುತ್ತೆ ಅಂತ ಹೇಳ್ಬೋದಿತ್ತು. ಆ ಭಾಷೆಯನ್ನು ಮಾತಾಡ್ಬೇಕಾದ್ರೆ ಆ ರಾಗ ಇರುತ್ತೆ. ಆ ರಾಗ ಎಲ್ಲಿಂದ ಬರುತ್ತೆ? ಭಾವದಿಂದ ಬರುತ್ತೆ. ನಿಮ್ಮ ಭಾಷೆ ಇಲ್ಲಿ ಹುಟ್ಟಿ ಸಪ್ಲೈ ಆಗಿ ಬರೀ ಇಲ್ಲಿಂದ ಆಚೆ ಬರ್ತಾಯಿದ್ರೆ ಅವಾಗ ಯೋಚನೆ ಮಾಡ್ಕೋತಾ ಮಾತಾಡ್ತೀವಿ, ಏನಪ್ಪ ಮಾತಾಡೋದು, ಹೆಂಗಪ್ಪ ಮಾಡೋದು, ಅಥವಾ ಇದು ನೆಕ್ಸ್ಟ್ ಏನು ವರ್ಡು, ಇದು ಈ ಥರ ತಲೆ ಒಳಗೆ 108 ಮಾತಾಡಿಕೊಂಡು ಯೋಚನೆ ಮಾಡಿಕೊಂಡು ಮಾತಾಡಿದರೆ ಆವಾಗ ಇದೆಲ್ಲ ನಿಮಗೆ ಆ ಲಯ, ಆ ರಾಗ ಎಲ್ಲ ಕೇಳಲಿಕ್ಕೆ ಸಿಗಲ್ಲ. ಅದನ್ನೇ ನೀವು ಯಾವಾಗ ಆ ಒಂದು ಭಾಷೆಗೆ ಅದರ ಇರುವಂಥ ಸಪ್ಲೈಗೆ ಭಾವನೂ ಸೇರಿಸ್ತಿರಲ್ಲ, ಅದರ ವಿಷಯ ಹೇಳ್ತೀನಿ. ಇನ್ನೊಂದು, ಆ ಭಾಷೆಯ ಹೇಗೆ ಮಾತಾಡಬೇಕು ಅನ್ನೋದು
ಒಂದು ಅಭ್ಯಾಸ ಇರಬೇಕು ಅಥವಾ ಅದರ ಪರಿಚಯ ಇರಬೇಕು. ಎಲ್ಲಿ ವಿರಾಮ ಕೊಡಬೇಕು, ಎಲ್ಲಿ ಅಲ್ಪ ವಿರಾಮ ಇರಬೇಕು, ಅಥವಾ ಎಲ್ಲಿ ಒತ್ತು ಕೊಟ್ಟು ಹೇಳಬೇಕು, ಅಥವಾ ಎಲ್ಲಿ ನಾವು ಭಾಷೆನ ತೇಲಿಸ್ಬಿಡಬೇಕು ಅನ್ನೋದು ಬಹಳ ಮುಖ್ಯ. ಇದರ ಪರಿಚಯ ನಿಮಗೆ ಎಲ್ಲಿಂದ ಸಿಗುತ್ತೆ? ಎಲ್ಲರಿಗೂ ಹುಡ್ತಾ ಅಂತೂ ಕಲಿಯೋಕ್ಕಾಗಲ್ಲಲ್ವ, ಅಥವಾ ಶಾಲೆಯಲ್ಲೂ ಇದನ್ನು ನಿಮಗೆ ಹೇಳ್ಕೊಡಲ್ಲ. ಸ್ಪೋಕನ್ ಕನ್ನಡ ಅಥವಾ ಮಾತೃಭಾಷೆನೇ ಆಗಿದ್ರೂ ನಿಮಗೆ ಹೆಂಗೆ ಮಾತಾಡಬೇಕು ಅನ್ನೋದಕ್ಕೆ ಕ್ಲಾಸ್ಗಳು ಬಹಳ ಕಮ್ಮಿ ಶಾಲೆಗಳಲ್ಲಿ. ನಿಮಗೆ ಭಾಷೆಯ ಒಂದು ಇದಿರುತ್ತೆ, ಕ್ಲಾಸು ತರಗತಿ ನಡೆಸ್ತಾರೆ, ಆಮೇಲೆ ಅದನ್ನು ಬರವಣಿಗೆ ಹೇಳ್ಕೊಡ್ತಾರೆ, ಆಮೇಲೆ ನಮ್ಮ ಬೇರೆ ಬೇರೆ ಆದರೆ ಸ್ಪೋಕನ್ ಮಾತಾಡೋದಕ್ಕೆ ಅಂತ ಒಂದು ಇದಿರೋದಿಲ್ಲ. ಅದನ್ನು ನಾವು ಬಳಕೆಯಿಂದ ಕಲ್ತ್ಕೋಬೇಕು. ಈಗ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ, ಸಣ್ಣದು ಒಂದು ವಾಕ್ಯ ಹೇಳ್ತೀನಿ. ಆ ವಾಕ್ಯನ ಹೆಂಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಅನ್ನೋದು ನೋಡಿ. ಈಗ ಒಂದು ವಾಕ್ಯ, ಏ ಪ್ರತಿ ವರ್ಷ ಅದೇ ಕತೆ, ಹಾಗಂತ ಪ್ರತಿ ವರ್ಷ ಮಾಡೋಕ್ಕಾಗತ್ತಾ? ನನ್ನಿಂದ ಸಾಧ್ಯವೇ ಇಲ್ಲ, ದಯವಿಟ್ಟು ಮಾತಾಡಬೇಡ, ಹೊರಟು ಬಿಡು. ಇದು ಒಂದು ರೀತಿ ಈ ವಾಕ್ಯನ ಓದೋದಾದರೆ, ಅದಕ್ಕೆ ನಾವು ಭಾವ ಬೆರೆಸಿ ಅದನ್ನು ಅದರ ಇಂಟೆಂಡೆಡ್ ವೇ ಅಂತ ಕರಿತೀವಿ. ಅದು ಏನಕ್ಕೋಸ್ಕರ ಅದನ್ನು ಬರೆದಿದ್ರು ಅದೇ ರೀತಿಯ ಆ ಭಾವವನ್ನು ಸೇರಿಸಿದಾಗ ಅದು ಅದೇ ರೀತಿ ಸೌಂಡ್ ಆಗುತ್ತೆ. ಈಗ ಇನ್ನೊಂದು ರೀತಿ ಕೇಳಿಸ್ಕೊಳ್ಳಿ. ಪ್ರತಿ ವರ್ಷ ಅದೇ ಕತೆ, ಹಾಗಂತ ಪ್ರತಿ ವರ್ಷ ಮಾಡೋಕ್ಕಾಗತ್ತಾ? ನನ್ನಿಂದ ಸಾಧ್ಯವೇ ಇಲ್ಲ, ದಯವಿಟ್ಟು ಮಾತಾಡಬೇಡ, ಹೊರಟು ಬಿಡು. ಹೀಗೆ ಆ ಎರಡೂ ಸಲ ನಾನು ಹೇಳಿದಾಗ ಅದರ ವ್ಯತ್ಯಾಸ ಏನು? ಎಷ್ಟು ಭಾವಿಸಿಕೊಂಡು ಆ ಶಬ್ದಗಳನ್ನು ನಾವು ಉಚ್ಚಾರ ಮಾಡಿದ್ವಿ. ಭಾಷೆ ಒಂದಾದರೆ, ಮಾತು ಒಂದಾದರೆ, ಅದರ ಭಾವ ಬೆರೆಸಿದಾಗ ಅದು ಚೆನ್ನಾಗಿ ಕೇಳಿಸೋಕ್ಕೆ ಶುರುವಾಗುತ್ತೆ. ನೀವು ಭಾವ ಬೆರೆಸೋಕ್ಕೆ ಶುರು ಮಾಡಿದಾಗ ನಿಮಗೆ ಅದರ ನ್ಯೂಯಾನ್ಸಸ್ ಅಂತ ಏನು ಕರಿತೀವಿ, ಚಿಕ್ಕ ಚಿಕ್ಕ ಅಂಶಗಳು, ಅದರ ಪ್ರಾಮುಖ್ಯತೆಗಳು ಅದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಸಣ್ಣ ಮಾತಾಡಬೇಕು, ಎಲ್ಲಿ ದೊಡ್ಡ ಮಾತಾಡಬೇಕು, ಅಥವಾ ಎಲ್ಲಿ ಎತ್ತಿ ಮಾತಾಡಬೇಕು. ಭಾಷೆಯ ಆ ಏರಿಳಿತಗಳು ಇರುತ್ತೆ. ಸಂಗೀತದ ಥರ ರೀ, ಮಾತುನೂ ಸಂಗೀತ ಆಗೋಗುತ್ತೆ ನಿಮಗೆ ಆ ಭಾವನ ಬೆರೆಸಿ ಅದನ್ನು ಮಾಡಿದಾಗ. ಬಹಳ ಒಳ್ಳೆ ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಉಚ್ಚಾರ. ಒಂದೇ ಒಂದು ಅಂಶ ಅಥವಾ ಒಂದೇ ಒಂದು ಸಣ್ಣ ಉದಾಹರಣೆಯನ್ನೆಲ್ಲ ಅದನ್ನು ಹೇಳಿಬಿಡ್ಬೋದು ಅಂತಂದರೆ, ನೀವು ಅವರ ಯಾವುದೇ ಡೈಲಾಗ್ ಡೆಲಿವರಿ ತಗೊಳ್ಳಿ, ಬಹಳ ಫೇಮಸ್ಸು ಬಬ್ರುವಾಹನದ್ದು, ಏನು ಪಾರ್ಥ ಅಂತ. ಆ ಪದಗಳ ಉಚ್ಚಾರ, ಅದ್ರ ಬಗ್ಗೆ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಆಲ್ರೆಡಿ. ಅದರ ಉಚ್ಚಾರ ಎಷ್ಟು ಸ್ವಚ್ಛಂದವಾಗಿ, ಅದೆಷ್ಟು ಸರಾಗವಾಗಿ ನೀರು ಹರಿದಂಗೆ ಹರಿಯುತ್ತೆ. ಅದನ್ನು ನೋಡಿದಾಗ ನಮಗೆ ಖುಷಿ ಅನಿಸುತ್ತೆ, ಅಬ್ಬಬ್ಬಾ ನಮ್ಮ ಭಾಷೆನ ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ ಅಂತ. ಆ ರೀತಿ ಮಾತಾಡುವಾಗ ಭಾವಿಸಿ ಮಾತಾಡಿದಾಗ ಭಾಷೆ ಸುಂದರ ಅನಿಸುತ್ತೆ, ಮಾತುಗಳು ಕೇಳಬೇಕು ಅಂತ ಅನಿಸುತ್ತೆ. ಈಗ ಈ ಭಾಷೆಯ ಪರಿಚಯ ಹೆಂಗೆ ಮಾಡ್ಕೊಳ್ಳೋದು? ಈಗ ಯಾರಾದರೂ ನೀವು ಅನ್ಕೋಬೋದು, ನಾನು ಹೇಗೆ ನನ್ನ ಭಾಷೆನ ಇಂಪ್ರೂವ್ ಮಾಡ್ಕೊಳ್ಳೋದು, ನಾನು ಹೇಗೆ ಕಲೀಲಿ ಅಂತ. ಪ್ರಪ್ರಥಮವಾಗಿ ಬೇಕಾಗಿರೋದು, ನೀವೇನಾದ್ರು ಇಂಪ್ರೂವ್ ಮಾಡ್ಕೋಬೇಕಂತಿದ್ದರೆ ಭಾಷೆಯ ಬಗ್ಗೆ ಒಲವನ್ನು ಬೆಳೆಸ್ಕೊಳ್ಳಿ. ನನ್ನ ಭಾಷೆ ಅಂತ ಎದೆ ತಟ್ಟಿ ಪ್ರೀತಿಯಿಂದ ಆರಾಧಿಸಿ ಪೂಜಿಸಿ ಭಾಷೆನ ಕಲಿಯೋಕ್ಕೆ ಶುರು ಮಾಡಿ. ಹೆಮ್ಮೆ ಇರಬೇಕ್ರಿ, ನನ್ನ ಭಾಷೆ ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಅಂತ. ನನಗೊಂದು 5-6 ಭಾಷೆಗಳ ಪರಿಚಯ ಇದೆ. ಜಗತ್ತಿನಲ್ಲಿ ಒಂದು 20 ದೇಶಗಳನ್ನು ಓಡಾಡಿದ್ದೀನಿ. ನನ್ನ ಅನುಭವದಲ್ಲಿ ಹೇಳಬಲ್ಲೆ, ಕನ್ನಡದಷ್ಟು ಸುಂದರವಾದ ಭಾಷೆ ನನಗೆ ಬೇರೆ ಯಾವುದು ಕೇಳಕ್ಕೆ ಸಿಕ್ಕಿಲ್ಲ. ಆ ಭಾಷೆಯ ಒಲವನ್ನು ನೀವು ನಿಮ್ಮ ಹೃದಯದಲ್ಲಿ ಮೊದಲು ತಂದ್ಕೊಂಡ್ರೆ, ಅಲ್ಲಿಂದ ನಿಮ್ಮ ಭಾಷೆಯ ಕಲಿಕೆ, ಆಮೇಲೆ ಭಾಷೆಯನ್ನು ಸುಂದರವಾಗಿ ಸ್ವಚ್ಛಂದವಾಗಿ ಮಾತಾಡುವಂಥ ಒಂದು ಏನು ಪ್ರಯಾಣ ಇದೆ ಅದು ಶುರು ಮಾಡ್ಕೋಬೋದು. ಮೊದಲಿಗೆ ಸೂಕ್ಷ್ಮವಾಗಿ ಗಮನಿಸೋದನ್ನು ಕಲಿಬೇಕು. ಯಾರಾದರೂ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ ಅಂದರೆ, ಅಥವಾ ಯಾವುದೇ ಭಾಷೆ ನೀವು ಕಲಿಯೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಲ್ಲ, ಕನ್ನಡನ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ಅಬ್ಸರ್ವೇಷನ್ ಸ್ಕಿಲ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಗಮನ ಕೊಡಬೇಕು, ಸೂಕ್ಷ್ಮ ಗಮನ ಇರಬೇಕು.
ಯಾರಾದರೂ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಕಿವಿ ಕೊಟ್ಟು ಕೇಳಬೇಕು, ಬೇರೆ ಎಲ್ಲ ಮರೆತು ಅವರ ಭಾಷೆ ಹೆಂಗೆ ಅದನ್ನು ರಚಿಸ್ತಾ ಇದ್ದಾರೆ, ಪದಗಳು ಏನೇನು ಬಳಸ್ತಾರೆ, ನಮಗೆ ಯಾವ್ದಾದ್ರು ಹೊಸ ಪದ, ನಮಗೆ ಅರ್ಥವಾಗದ ಪದ ಅಥವಾ ಹೊಸದು ಯಾವ್ದಾದ್ರು ಇಷ್ಟು ಚೆನ್ನಾಗಿ ಕನ್ನಡ ಹೇಳ್ಬೋದಾ, ಈ ಪದಗಳನ್ನು ಬಳಸ್ಬೋದಾ, ಯಾವ್ದಾದ್ರು ಅರ್ಥ ಆಗದ ಪದ ಇದ್ದರೆ ಡಿಕ್ಷನರಿನಲ್ಲಿ ಹುಡುಕಿ ಆ ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಅಷ್ಟು ಭಾಷಾ ಒಲವು ಇರಬೇಕು, ಅಷ್ಟು ಹಸಿವು ಇರಬೇಕು, ಕಲಿಬೇಕು, ನನ್ನ ಭಾಷೆಯನ್ನು ನಾನು ಚೆನ್ನಾಗಿ ಮಾತಾಡಬೇಕು. ಆ ಹಸಿವು ಮತ್ತು ಆ ಒಲವು ಎರಡು ನಿಮ್ಮ ಹೃದಯದಲ್ಲಿ ಹುಟ್ಟಿದ ದಿನ ನೀವು ಭಾಷೆನ ಕಲಿಯೋಕ್ಕೆ ಶುರು ಮಾಡ್ತೀರ. ನಿಮ್ಮ ಭಾಷೆ ಅದಾಗದೇ ನಿಧಾನಕ್ಕೆ ಸುಂದರವಾಗ್ತಾ ಹೋಗುತ್ತೆ. ಎರಡನೇದು, ಆ ಗಮನ ಕೊಟ್ಟು ಕೇಳಿದ ಮೇಲೆ ಎರಡನೇದು ನಮಗೆ ಬಹಳ ಸುಲಭವಾಗಿ ಸಿಗುವಂಥದ್ದು ನಮ್ಮ ಕನ್ನಡ ಚಲನಚಿತ್ರಗಳು, ಹಳೆಯ ಚಲನಚಿತ್ರಗಳು, ಈ ಸಂಗೀತಕಾರರು ಬರಿತಾ ಇದ್ದಂಥ ಸಾಹಿತ್ಯ, ನಮ್ಮ ಚಿ ಉದಯಶಂಕರ್ ಅವರ ಸಾಹಿತ್ಯ ನೋಡಿ, ಅದು ಎಂಥ ಮುತ್ತು ಪೋಣಿಸ್ದಂಗೆ ಬರೆದಿದ್ದಾರೆ ಪದಗಳನ್ನು. ಅದನ್ನೊಂದ್ಸಲ ಕೇಳಿದ್ರೇ ನಿಮಗೆ ಖುಷಿ ಆಗ್ಬಿಟ್ಟು ಹೆಚ್ಚು ಕಮ್ಮಿ ಆದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಪದಗಳನ್ನು ಪೋಣಿಸಿ ನಮ್ಮ ಕನ್ನಡ ಪದ್ಯಗಳನ್ನು ಬರೆದಿದ್ದಾರೆ. ನಮ್ಮ ಕವಿಗಳ ಭಾಷಣಗಳನ್ನು ಕೇಳಿ, ಅವಕಾಶ ಸಿಕ್ಕಲ್ಲಿ ಯೂಟ್ಯೂಬ್ಗಳಲ್ಲಿ ಕವಿಗಳ ಭಾಷಣ, ಒಳ್ಳೆಯ ಕನ್ನಡ ವಾಗ್ಮಿಗಳು ಯಾರ್ಯಾರು ಇರ್ತಾರೆ ಅವರು ಮಾತಾಡಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅವರ ಪದ ಬಳಕೆಗಳು ಹೇಗಿರುತ್ತೆ, ಅವರ ವಾಕ್ಯ ರಚನೆ ಹೇಗಿರುತ್ತೆ, ಅವರ ಭಾಷೆ ಹೆಂಗೆ ಕೊಳಲಿನ ನಾದದ ಥರ ಹರಿಯುತ್ತೆ, ಅದನ್ನು ಗಮನ ಕೊಟ್ಟು ಕೇಳಿದರೆ ನಮಗೆ ಆವಾಗ ಆ ಭಾಷೆಯ ಪರಿಚಯ ಆಗ್ತಾ ಹೋಗುತ್ತೆ. ಯಾರೊಬ್ಬರು ಮಾತಾಡ್ತಿದ್ದಾರೆ ಅಂದರೆ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ ರೀ, ಗಮನದಿಂದ ಕೇಳಿಸ್ಕೋಬೇಕು, ಗಮನ ಕೊಡಬೇಕು. ಗಮನ ಕೊಟ್ಟು ಅದನ್ನು ಜೀರ್ಣಿಸ್ಕೊಳ್ಳೋದು ಕಲಿಬೇಕು. ಆಹಾ ಹೆಂಗೆ ಮಾತಾಡ್ತಾರಪ್ಪ ಅಂತ ನಮಗೆ ಆ ಒಂದು ಒಲವು ಬಂದು ಆ ಒಂದು ಆಸಕ್ತಿ ಬಂದಾಗ ನಮ್ಮ ಕಲಿಕೆ ಚೆನ್ನಾಗಾಗುತ್ತೆ. ಮೂರನೇದು, ಪುಸ್ತಕಗಳನ್ನು ಓದಿ. ಕನ್ನಡ ಪುಸ್ತಕಗಳು, ಕಾದಂಬರಿಗಳು, ನಿಮಗೇನು ಇಷ್ಟ ಆಗುತ್ತೆ ಅದನ್ನು ನೋಡಿ. ಈವನ್ ನಾವು ಒಂದು ದಿನಪತ್ರಿಕೆನ ಕನ್ನಡನ ತರಿಸಿ, ಕನ್ನಡ ದಿನಪತ್ರಿಕೆನ ತರಿಸಿ ಕನ್ನಡ ಪತ್ರಿಕೆನ ಓದೋಕ್ಕೆ ಶುರು ಮಾಡಿ. ಪದಗಳ ಬಳಕೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ದಿನ ಕಲ್ತ್ಕೊಳ್ಳಿ. ಇಂಥ ಪದನ ಹೀಗೆ ಬಳಸ್ಬೋದು, ಈ ಪದಕ್ಕೆ ಈ ಅರ್ಥ ಇದೆಯಾ, ಈ ರೀತಿ ಪದ ಬಳಕೆಯನ್ನು ನಾವು ಪರಿಚಯ ಮಾಡ್ಕೊತಾ ಹೋಗಬೇಕು. ಆಮೇಲೆ ವಾಕ್ಯ ರಚನೆ ಹೆಂಗೆ ಹೇಳಿದ್ದಾರೆ. ಈಗ ನಾನಾಗಿದ್ದರೆ ನಾನು ಇದನ್ನು ಹಿಂಗೆ ಹೇಳ್ತಾ ಇದ್ದೆ, ಇವ್ರು ನೋಡು ಹೆಂಗೆ ಈ ವಾಕ್ಯನ ರಚಿಸಿದ್ದಾರೆ. ವಾಕ್ಯ ರಚನೆ, ಪದ ಬಳಕೆಗಳು, ಏನೇನು ಪದಗಳನ್ನು ಬಳಸ್ತಾರೆ, ಹೊಸ ಪದಗಳನ್ನು ದಿನಾ ಕಲಿಬೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಎಷ್ಟೋ ಇಂಗ್ಲೀಷ್ ಸೆಂಟೆನ್ಸ್ಗಳಿಗೆ ನಾವು ಅಡ್ಜಸ್ಟ್ ಆಗೋಗ್ಬಿಟ್ಟಿರ್ತೀವಿ. ಕನ್ನಡಕ್ಕೆ ಅದರಲ್ಲಿ ಸಿಗ್ತಾನೆ ಇರಲ್ಲ. ಈಗ ಅಬ್ಸರ್ವೇಷನ್ ಅಂತ ಆವಾಗಲೇ ಒಂದು ಪದ ಹೇಳಿದೆ. ಅಬ್ಸರ್ವೇಷನ್ ಅನ್ನೋದಕ್ಕೆ ಕನ್ನಡ ಪದಗಳು ಕಳೆದೋಗ್ಬಿಟ್ಟಿದ್ದಾವೆ, ಬಳಕೆನಲ್ಲಿಲ್ಲ. ನಾನು ಹುಡುಕಿ ತಯಾರಿ ಮಾಡಬೇಕು ಸೂಕ್ಷ್ಮ ಗಮನ ಅನ್ನೋದನ್ನು. ಹಾಗಾಗಿ ನಮಗೆ ಆ ಭಾಷೆ ಮೇಲೆ ಒಲವಿದ್ದು ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ನಾವು ಅದನ್ನು ಹುಡುಕಿ ಆ ಭಾಷೆಯನ್ನು ನಾವು ಬಳಕೆಗೆ ತಂದು ಅದನ್ನು ಪ್ರೀತಿಯಿಂದ ಮುಂದುವರಿಸಿ, ಈಗ 4 ಜನ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಅಂತ ಕೇಳೋ ಥರ, ಆ ಇಂಪಾಗಿ ಕನ್ನಡ ಕೇಳೋ ಥರ ಮಾತಾಡ್ಬೋದು. ಮುಂದಿನದು ಬಹಳ ಮುಖ್ಯವಾದದ್ದು ಅಭ್ಯಾಸ. ದಿನನಿತ್ಯ ಹೊಸ ಪದಗಳನ್ನು ಹುಡುಕಿ, ಪದಗಳ ಬಳಕೆಯನ್ನು ಅಳವಡಿಸಿಕೊಂಡು, ವಾಕ್ಯ ರಚನೆಯನ್ನು ಕಲಿತು, ಸಂತೋಷವಾಗಿ ಸರಾಗವಾಗಿ ನಮ್ಮವರ ಜೊತೆ ಅಚ್ಚ ಕನ್ನಡದಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಯಾವುದೇ ಭಾಷೆ ಆಗಲಿ ಬಳಕೆಯಿಂದನೇ ಭಾಷೆಯ ಉಳಿವು. ಇದಕ್ಕೆ ನಾನಾಗಲೇ ಒಂದು ದೊಡ್ಡ ಸಂಚಿಕೆನೇ ಮಾಡಿದ್ದೀನಿ. ಇರಲಿ, ಆ ಬಳಕೆ ಅನ್ನೋದು ದಿನನಿತ್ಯ ಜೀವನದಲ್ಲಿ ಪ್ರೀತಿಸಿ, ಹೆಮ್ಮೆಯಿಂದ, ಅಭಿಮಾನದಿಂದ ಬಳಸಿ ಭಾಷೆನ. ಆವಾಗ ಭಾಷೆ ಚೆನ್ನಾಗಿ ಕೇಳಿಸೋಕ್ಕೆ ಶುರು ಆಗುತ್ತೆ. ಕೊನೆಯದಾಗಿ, ಅಭಿಮಾನದಿಂದ, ಅಕ್ಕರೆಯಿಂದ ಪ್ರೇಮಿಸಿ, ಸಂಭ್ರಮಿಸಿ, ಪೂಜಿಸಿ ಭಾಷೆಯನ್ನು ಮಾತಾಡಿದರೆ ಭಾಷೆ ಕೇಳುಗರಿಗೆ ಹಿತ ಕೊಡುತ್ತೆ. ಭಾಷೆ ಅಥವಾ ಮಾತುಗಳು ಸಂಗೀತ ಅನಿಸೋಕ್ಕೆ ಶುರು ಆಗುತ್ತೆ. ರಾಜೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಶುಭವಾಗಲಿ.